ಇಲ್ಲಿ ಕಟ್ಬಿಟ್ಟು ಹೋಗಿದ್ದೆ. ಆವಾಗಲೇ ಏನು ಬಡ್ಕೊಂಡು ಎಳಿತಾ ಇದ್ದಾಳೆ ಮೇಯದ್ ಬಿಟ್ಟು, ಎಮ್ಮ 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 ಅಂತ. ಮೇಯ್ಬೇಕಂತ ಗೊತ್ತಾಗಲ್ಲ ನಿನಗೆ, ಸುಮ್ಮನೆ ಕೂಗ್ತಾ ಇರ್ತಿಲ್ಲ ಮನೆ ಹತ್ರಕ್ಕೆ ನೋಡ್ಕೊಂಡು. ಹಾಂ, ಮನೆ ಹತ್ರಕ್ಕೆ ನೋಡ್ಕೊಂಡು ಕೂಗ್ತಾ ಇರ್ತೀಯಲ್ಲ, ಮೇಯ್ಬೇಕಂತ ಅನ್ಸಲ್ವಾ? ನೋಡಿ ಸಗಣಿ ಎಷ್ಟೆಷ್ಟು ಇಕ್ಕಿದ್ದಾಳೆ ಅಂತ. ಇಲ್ಲೊಂದು ಸ್ವಲ್ಪ ಇಕ್ಕಿದ್ದಾಳೆ ಫ್ರೆಂಡ್ಸ್, ನೋಡಿ ಇಲ್ಲೊಂದು ಸ್ವಲ್ಪ ಇಕ್ಕಿದ್ದಾಳೆ. ನೆಕ್ಸ್ಟು ಇರು ಒಂದು ನಿಮಿಷ, ನೋಡಿ ಇಲ್ಲೊಂದು ಇಕ್ಕಿದ್ದಾಳೆ, 3 ಆಯಿತು. ಮತ್ತು ಇಲ್ಲೊಂದು ಇಕ್ಕಿದ್ದಾಳೆ 4, ಇಲ್ಲೊಂದು ಇಕ್ಕಿದ್ದಾಳೆ 5 ಸಗಣಿ ಹಾಕಿದ್ದಾಳೆ. ಐತ ಸಗಣಿ ಹಾಕಿದ್ದಾಳೆ. ಏನಂದರೆ ಕೆಲವರು ಬೇರೆ ಜಮೀನಲ್ಲಿ ಹಸುಗಳನ್ನ ಕಟ್ಟಿರ್ತೀವಿ. ಅವ್ರು ಏನಂತ ಅಂದರೆ ಸಗಣಿ ಬಚ್ಕೊಂಡು ಹೋಗಿರ್ತಾರೆ, ಹಸುನೂ ಮೇಯಿಸ್ತಾರೆ, ಸಗಣಿನೂ ಬಚ್ಕೊಂಡು ಹೋಗಿರ್ತಾರೆ ಅಂತ ಅಂತಾರೆ. ಬಾ, ನೋಡಿದ್ರಲ್ಲ ಐತ ಸಗಣಿ ತೋರಿಸ್ದೆ. ಇದು ಅಷ್ಟು ದೊಡ್ಡ ಹಸು ಅಲ್ಲ ಇದು. ಇನ್ನೂ ಇದನ್ನೇ ತಗೊಂಡಿಲ್ಲ, ಇನ್ನೂ ತೆನೆಗೆ ಬಂದಿಲ್ಲ ಇದು. ಅಂದರೆ ಸ್ವಲ್ಪ ಒಂದೇ ಸಲ ದಪ್ಪಗೆ ಇಕ್ಕಲ್ಲ. ಎಮ್ಮೆಗಳು ದೊಡ್ಡ ಹಸುಗಳಾದರೆ ಒಂದೇ ಸಲ ಅಪ್ಪರ ಸಗಣಿ ಇರ್ತವೆ. ಇದು ಚಿಕ್ಕದಲ್ಲ, ಹಾಗಾಗಿ ಎಲ್ಲ ತಾನು ಚೂರು ಇಕ್ಕುತ್ತೆ. ಏನು ಗೊತ್ತಾ, ಅಕಸ್ಮಾತ್ ನಮ್ಮ ಜಮೀನಲ್ಲಿ ಕಟ್ತಲೆ ಒಂದೊಂದ್ಸಲಿ ಬೇರೆ ಜಮೀನಲ್ಲಿ ಮೇವಿರುತ್ತಲ್ಲ, ಅವರ ಜಮೀನಲ್ಲಿ ಹಸು ಏನು ಸಾಕಿರೋದಿಲ್ವಲ್ಲ, ಸುಮ್ಮನೆ ಮೇವು ವೇಸ್ಟ್ ಆಗುತ್ತಲ್ಲ, ಮೇಯ್ಕೊಂಬಿಟ್ಟು ಸಗಣಿ ಇಕ್ತಾವಲ್ಲ ಅಂತ ತೊಗೊಂಡೋಗಿ ಕಟ್ಟಿದರೆ ಕೆಲವರು ಏನಂತಾರೆ ಅಂತ ಅಂದರೆ ಹಸುನು ಮೇಯಿಸಿ ಸಗಣಿನೂ ಬಚ್ಕೊಂಡು ಹೋಗಿದ್ದಾರೆ ಅಂತ ಅಂತಾರೆ. ಬುದ್ಧಿ ಇಲ್ದರು. ಹಸುಗಳನ್ನ ಕಟ್ಟಿ ಮತ್ತೆ ನಾವು ಅಲ್ಲಿಂದ ಸಗಣಿ ಎತ್ಕೊಂಡು ಹೋಗ್ತೀವ. ಅದೇನು ಜನಗಳು ಅದೇನು ಮಾತಾಡ್ತಾರೋ, ಅದೇನು ಬಿಡ್ತಾರೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಬರವ, ಹಸುಗಳನ್ನ ಮೇಯಿಸಿ ಸಗಣಿನ ಎತ್ಕೊಂಡು ಹೋದರೆ ಭೂಮಿ ತಾಯಿ ಮೆಚ್ತಾಳ? ಆ ಸಗಣಿ ಬಿದ್ದರೆ ತಾನೇ ಮತ್ತೆ ಅಲ್ಲಿ ಚೆನ್ನಾಗಿ ಹುಲ್ಲು ಬೆಳೆಯೋದು. ನಾವು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಕೆಲವ್ರು ಮಾಡ್ತಾರೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಯಾವತ್ತೂ ಬೇರೆಯವರ ಅಂದರೆ ಇಲ್ಲೆಲ್ಲ ಫುಲ್ಲು ಖಾಲಿ ಇರುತ್ತೆ ತೋಟಗಳೆಲ್ಲ, ಯಾರು ತಂದು ಮೇಯಿಸೋದಿಲ್ಲ. ಇನ್ನು ನಮ್ಮದು ಒಂದೇ ಅಲ್ಲ ಮನೆ, ಎಲ್ಲ ಮೇವಿರುತ್ತಲ್ಲ, ಸುಮ್ಮನೆ ತಗೊಂಡೋಗಿ ಈಗ ನಮ್ಮ ಜಮೀನಲ್ಲೂ ಸ್ವಲ್ಪ ದಿನ ಕಟ್ತೀವಿ, ಬೇರೆ ಜಮೀನಲ್ಲಿ ಸುಮ್ಮನೆ ಮೇವು ವೇಸ್ಟ್ ಆಗುತ್ತಲ್ಲ, ಮೇಯ್ಕೊಂಬಿಟ್ಟು ಸಗಣಿ ಇರ್ತವೆ ಅಂತ ತಗೊಂಡೋಗಿ ಕಟ್ಟಿದೆ. ಅವು ಹಂಗಂತ ಅಂತವೆ, ಸಗಣಿ ಇದು ಹಸುನ ಮೇಯಿಸ್ಕೊಂಡು ಹೋಗಿರ್ತವೆ, ಸಗಣಿನೂ ಬಚ್ಕೊಂಡಿರ್ತವೆ. ಈಗ ಹಸುಗಳನ್ನ ನಾವು ಕಟ್ಟಿರ್ತೀವಿ, ಆ ಸಗಣಿ ಏನಂತ ಅಂದರೆ ನಮ್ಮದು ಹಸು ಇನ್ನೇನು ತೋರಿಸಿದ್ನಲ್ಲ ಐತ ಎಷ್ಟಿಷ್ಟಪ್ಪ ಇಕ್ಕಿತ್ತು ಅಂತ ಅಂದ್ಬಿಟ್ಟು ಅದೆಲ್ಲ ಒಂದೇ ಸಲ ಇಕ್ಕಿದ್ರೆ ದಪ್ಪದಾಗಿ ಬೀಳುತ್ತೆ. ಈಗ ಆ ರೀತಿ ಇಕ್ಕಿರ್ತಾವಲ್ಲ, ಈ ಅಕ್ಕಿಗಳು ಬರ್ತಾವಲ್ಲ, ಎಂತೆಂಥ ಅಕ್ಕಿಗಳು, ಅದರಲ್ಲಿ ಇದು ರಾಗಿ ಕಾಳು ನಮ್ಮ ಹೊಲದೊಳಗೆಲ್ಲ ಮೇಯ್ದಿರುತ್ತಲ್ಲ, ರಾಗಿ ಕಾಳು ಏನಾದ್ರು ಬಿದ್ದಿರ್ತವೆ ಅಂತ ಅಂದ್ಬಿಟ್ಟು ಈ ಪಕ್ಷಿಗಳು ಏನು ಮಾಡ್ತವೆ, ಎಲ್ಲ ಕೆದಕ್ಬಿಟ್ಟು ಕೆದಕ್ಬಿಟ್ಟು ಎಲ್ಲ ಇದು ಮಾಡಿ ಹೋಗಿರ್ತವೆ. ಕೆಲವು ಜನಗಳು ಹಂಗಂತ ಅಂತಾರೆ, ಸಗಣಿನೂ ಬಚ್ಕೊಂಡು ಹೋಗಿರ್ತಾರೆ ಹಸುಗಳು ಮೇಯಿಸಿ ಅಂತ. ಈ ಹಳ್ಳೀಲಿ ಹೆಂಗಿದ್ರೂ ಕಷ್ಟ. ಬಾ, ಟ್ಯಾಂಕಿಲ್ ಕುಡಿವಂತೆ, ಟ್ಯಾಂಕಿಲ್ ಕುಡಿವಂತೆ. ಅವಳು ಕೂಗ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಟೈಮು 6:15 ಏನಪ್ಪ ಅಂತ ಅಂದರೆ ಹೊಲದೊಳಗೆ ನಮ್ಮ ಕೋಳಿಗಳು ಕಾಯ್ತಾ ಇದ್ದೀನಿ. ಇಷ್ಟದಾಯ್ತಂತ ಅಂದರೆ ನರಿಗಳ ಕಾಟ ನೋಡಿ, ಇಲ್ಲೆಲ್ಲ ಮೇಯ್ತಾ ಇದ್ದಾವೆ. ಅದಕ್ಕೆ ಕೋಳಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವಂತೂ 6:30 ಆದ್ರೂ ಇನ್ನೂ ಮನೆ ಹತ್ರಕ್ಕೆ ಹೋಗಲ್ಲ ಫ್ರೆಂಡ್ಸ್. 6:30 ಆಯಿತು ಅಂದರೂ ಇನ್ನೂ ಹೊಲದೊಳಗೆ ಇರ್ತವೆ. ಆ ಕೋಳಿ ಕಳ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಇವಾಗ ಇವು ಕೋಳಿ ಮನೆ ಹತ್ರಕ್ಕೆ ಹೋಗೋವರೆಗೂ ಇಲ್ಲೇ ಸ್ವಲ್ಪ ಹೊತ್ತು ಕಣ್ಣಾಡಿಸ್ಬಿಟ್ಟು ನೋಡ್ಕೊಳ್ತೀನಿ. ಇದು ಏನಪ್ಪ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಏನು ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ಮತ್ತು ಸೊಪ್ಪಿತ್ತು, ದಂಟಿನ ಸೊಪ್ಪು, ಅದನ್ನ ಕ್ಲೀನ್ ಮಾಡಿ ಇಟ್ಟಿದೆ ಅಂತ ಹೇಳಿದ್ನಲ್ಲ, ಅದನ್ನು ಮತ್ತು ಮೊಳಕೆ ಹುಳ್ಳಿಕಾಳನ್ನು ಕುಕ್ಕರ್ಗೆ ಹಾಕಿ ಇಟ್ಟು ಕೂಗಿಸ್ಬಿಟ್ಟು ಬಂದಿದ್ದೀನಿ. ಹೋಗಿ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಬೆಂದಿದೆ, ಅವು ಕಾಳುಗಳೆಲ್ಲ ಬೆಂದಿದ್ದಾವೆ ನೋಡಿ. ಅಲ್ಲಿ ಹೋಗೇ ಬಿಡ್ತಲ್ಲ, ಆ ಕಡೆ ಕಲ್ಲು ಕಡೆಗೆ ಮರೆ ಆಯಿತು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ಆ ಕಲ್ಲಿದೆಯಲ್ಲ, ಆ ಕಲ್ಲಿಂದ ಆ ಕಡೆ ಸೈಡ್ ನೋಡಿ, ಇವಾಗ ಬರ್ತಾ ಇದೆ ನೋಡಿ. ಅಲ್ಲಿ
ಅಲ್ಲಿ ಬರ್ತಾ ಇದೆ ನೋಡಿ, ತುಂಬ ನವಿಲುಗಳು ಬರ್ತವೆ ನಮ್ಮ ಹೊಲದೊಳಗೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ. ಆಮೇಲೆ ಏನಂದರೆ ಫ್ರೆಂಡ್ಸ್, ಹಾಗೆ ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು. ಕರ್ಬೇವಿನ ಸೊಪ್ಪೆಲ್ಲ ಈಗ ಆಗಿಬಿಟ್ಟಿದೆ, ಗಿಡ ಹಿಂಗಾಗಿದೆ ನೋಡಿ. ಎಲ್ಲ ಒಂಥರ ಚೆನ್ನಾಗಿಲ್ಲ ಎಲೆ ಇವಾಗ. ಅದೇ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಫುಲ್ಲು ಧೂಳು. ಫ್ರೆಂಡ್ಸ್, ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಕೋಳಿ ಮರಿ ಮಾಡಿತ್ತು ಅಂತ ತೋರಿಸಿದ್ನಲ್ಲ, ಅದನ್ನು ಇವತ್ತು ಕೆಳಗಡೆ ಇಳಿದ್ಬಿಟ್ಟು ಅದನ್ನ ಪಂಜರದೊಳಗೆ ಹಾಕ್ತೀವಿ. ಬನ್ನಿ ನೋಡೋಣ. ನನಗೊಂದು ಮೊಟ್ಟೆ ಅಲ್ಲಿ ಅದ್ರೊಳಗೆ ಇಟ್ಟುಬಿಡು. ಇಲ್ಲದ್ರೆ ಜಾಸ್ತಿ ಬಿಳಿ ಮರಿ, ಒಂದೇ ಕಪ್ಪು ಮರಿ. 2 ಅಕ್ಕ ಅಲ್ಲಿ 4 6 ಯಾವ ಥರ 8 ಅದು. ಫ್ರೆಂಡ್ಸ್, ಹಾಗೆಯೇ 15 ಮೊಟ್ಟೆನೂ ಕುಣಿಸಿದ್ದು, ಅದರಲ್ಲಿ 8 ಮರಿ ಮಾಡ್ಕೊಂಡಿದೆ. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇಟ್ಟಿದೆ. ಅದಕ್ಕೆ ನೋಡ್ತಾ ಇದ್ವಿ ಯಜಮಾನ್ರು, ಅದು ಹಳ್ಳಾಡಿದ್ರೆ ಕೆಟ್ಟೋಗಿದೆ ಅಂತ ಮೊಟ್ಟೆ, ಹಳ್ಳಾಡ್ಲಿಲ್ಲ ಅಂದರೆ ಚೆನ್ನಾಗಿದೆ ಅಂತ. ಅದು ಕೆಟ್ಟೋಗಿರೋದು ಎಸ್ಬಿಡು. ಇವು 4 ಮೊಟ್ಟೆ. ನಡಿ, ಅದು ಕುಂಡಿಸ್ಬೇಕಲ್ಲ, ಇದಕ್ಕೆ ಇಟ್ಬಿಡೋದು. 4 ಮೊಟ್ಟೆ ಇಲ್ಲಿಗೆ ಶಿಫ್ಟ್. ಇದರಲ್ಲಿ ಆಲೇ 15 ಮೊಟ್ಟೆ ಅವೇನಲ್ವಾ? ಇದೊಂದೆರಡು ಕಾವು ಕೊಡು. ಎಳ್ಕೊಳದ್ ಬಿಡು. ಆಮೇಲೆ ಮರಿ ಮಾಡಿ. ಅಲ್ಲೇ ಮೇವ ಪಂಜರ ಎಲ್ಲ ಹೊರತು ಚೀಲ ಹಾಕು. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ನಾನೇನು ಮಾಡಿದ್ದೆ ಅಂದರೆ ತಿಂಡಿಗೆ ಮುದ್ದೆ ಮತ್ತು ರೈಸ್ ಮಾಡಿದ್ದೆ, ಸಾಂಬಾರು ಮಾಡಿಬಿಟ್ಟು. ಅದಕ್ಕೆ ಇವಾಗ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟಿದ್ದೆ. ಅವ್ರು ಊಟ ಮಾಡ್ತಾಯಿದ್ರು. ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಹಾಕ್ತೀನಿ. ಇವಾಗ ಬಾಕ್ಸಿಗೆ ಅವ್ರಿಗೆ ಹಾಕ್ತಾಯಿದ್ದೆ.
ಮತ್ತು ನಾನು ಸಹ ತಿಂಡಿ ತಿಂದು ಇವಾಗ ಅತ್ತೆ ಆಡು ಮೇಯ್ಸಕ್ಕೆ ಬಂದಿತ್ತು ಅಂತ ಅಂದ್ಬಿಟ್ಟು ನಾನು ನಮ್ಮನೇಲಿ ಇದ್ವಲ್ಲ ಆಡುಗಳು ಅಲ್ಲಿ ತೊಗೊಂಡೋಗ್ಬಿಟ್ಟು ನಾನು ಅಲ್ಲೇ ಅತ್ತೆ ಜೊತೆನೇ ಕುಂತಿದ್ದೆ. ಅತ್ತೆ ತಂಗಿ ಸೊಸೆಗೆ ನೀರು ಬಿಡ್ತಾಯಿದ್ರು ಆಡು ಮೇಯಿಸ್ಕೊಂಡು, ನಾನು ಅಲ್ಲೇ ಕುಂತಿದ್ದೆ. ಅದಕ್ಕೆ ಹಂಗಾಗಿರೋದು. ಟೈಮ್ ಬಂದು 4:15 ಆಗೈತೆ ಫ್ರೆಂಡ್ಸ್. ಅತ್ತೆ ಆಡು ಮೇಯಿಸ್ತಾ ಐತೆ. ನಾನು ಹಾಗೇನೆ ಟೀ ಕಾಸ್ಕೊಂಡು ಹೋಗೋಣ ಅಂತ ಬಂದೆ. ಟೀ ಮತ್ತು ರಸಕ್ಕೂ ತಗೊಂಡಿದ್ದೀನಿ. ಎಲ್ಲೈತೆ ಅಂತ ಗೊತ್ತಿಲ್ಲ, ಕೆಳಗಡೆ ಐತಾ ಏನೈತೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಹೊತ್ತಿದ್ದೆ, ಆಮೇಲೆ ಸ್ವಲ್ಪ ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ಅತ್ತೆನೇ ಹೇಳ್ತು ಮನೆ ಹತ್ರ ಏನಾದ್ರು ಕೆಲಸ ಇದ್ದರೆ ಮಾಡಿಬಿಟ್ಟು ಬಾ ಹೋಗಂತ. ಅದಕ್ಕೆ ಬಂದೆ. ಅದಕ್ಕೆ ಟೀ ಕಾಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೆ. 4:15. ಈ ಸೈಡಲ್ಲೂ ತೊಗೊಂಡಾಗ ಅತ್ತೆ ಮತ್ತೆ ಇಲ್ಲೆಲ್ಲ ಹಾಡು ಸೌಂಡ್ ಆಗ್ತದೆ. ಅಲ್ಲಿ ತಿರಂಗಿದೆ, ಹಾಡು ಸೌಂಡ್ ಬರ್ತಾರೆ. ಬಿಸಿಲು ಫ್ರೆಂಡ್ಸ್, ಬಿಸಿಲಲ್ಲ, ನಮ್ಮ ಕೈಲಂತೂ ಆಗೋದೇ ಇಲ್ಲ. ನಮ್ಮ ಅತ್ತೆ ಬಿಸಿಲು ಅಂತ ನೋಡೋದು ಇಲ್ಲ, ಏನಿಲ್ಲ, ಸುಮ್ಮನೆ ಮೇಯಿಸ್ತಾ ಇರುತ್ತೆ. ಅಭ್ಯಾಸ ಆಗೋಗ್ಬಿಟ್ಟಿದೆ ಅದು ಚಿಕ್ಕದ್ರಿಂದ.